ಕೂತ್ಕೊಳ್ಳಿ ಮೇಡಮ್. ದ ಗ್ರ್ಯಾಂಡ್ ವೆಲ್ಕಮ್ ಇನ್ ಬೈಲೊಂಗಲ್ ಸಿಟಿ. ಜೋರಾದ ಚಪ್ಪಾಳೊಂದಿಗೆ ಕಾವ್ಯನ ಸ್ವಾಗತ ಮಾಡ್ಕೊಂಡು ಅಂತ ಕೇಳ್ಕೊತಾ ಒಂದು ಮಾತು ಕೇಳಿ ಮುಂದೆ ಹೋಗಿಬಿಡ್ತೇನೆ. ಕಾವ್ಯ ಮೇಡಮ್, ಗಿಲ್ಲಿಂದ ನಿಮ್ಮಿಂದ ಗಿಲ್ಲಿನ? ಇವ್ರು ಎಲ್ಲರಿಂದ ನಾವಿಬ್ರು. ಥ್ಯಾಂಕ್ ಯು ಮೇಡಮ್, ಕೂತ್ಕೊಳ್ಳಿ. ಈಗ ಗಿಲ್ಲಿ ಹಾಗೆ ಬರಲ್ಲ. ಸೊ ಮಂಡ್ಯದ ಮಳವಳ್ಳಿಯ ಗಂಡು, ಹಳ್ಳಿಯ ಹೈದ, ಮಾತಿನ ಮಲ್ಲ, ಜಾಲಿ ಜಾಲಿ, ಎಲ್ಲ ಖಾಲಿ ಅಂತ ಹೇಳಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಹವಾ ಮಾಡಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಹಳ್ಳಿ ಹೈದ ಇವತ್ತು ಬಿಗ್ ಬಾಸ್ ಆಗಿ ನಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದಾನೆ. ಸೊ ಬರೋಕ್ಕಿಂತ ಮೊದಲು ಒಂದು ಹಾಡು ಇರುತ್ತೆ ನಿಮಗೂ. ಏನ್ ಬೇಡ ಬಿಡಿ, ಕೂತ್ಕೊತೀನಿ ಹೋಗಿ. ಎಸ್ ಸರ್, ಮ್ಯೂಸಿಕ್. ತಮ್ಮೆಲ್ಲರ ಚಪ್ಪಾಳೆ ಸೀಳೊಂದಿಗೆ ಗಿಲ್ಲಿ ಅವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಇಡೀ ರಿಯಾಲಿಟಿ ಕನ್ನಡದ ಬಿಗ್ ಬಾಸ್ ಅಂಡ್ ಬ್ಯೂಟಿ ಕ್ವೀನ್ ಕಾವ್ಯ ಇಬ್ರು ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಕೈ ಇದ್ದವರು ಚಪ್ಪಾಳೆ ಹೊಡಿರಿ, ಸೀಟಿ ಹೊಡೆಯವರು ಸೀಟಿ ಹೊಡಿರಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಸರ್ ಗಿಲ್ಲಿ ಅಂಡ್ ಕಾವ್ಯ. ಬಿಗ್ ಬಾಸಿನ ಕನ್ನಡ ಅಂದ್ರೆ ಇಡೀ ಕರ್ನಾಟಕದ ಹೆಮ್ಮೆಯ ಬಿಗ್ ಬಾಸ್. ಓಕೆ, ಕಾಯ್ತಾ ಇದ್ರಿ, ಉಸಿರು ಕಟ್ಕೊಂಡು ಕಾಯ್ತಾ ಇದ್ರಿ. ಈಗ ಅವ್ರು ಏನು ಮಾಡಲ್ಲ, ಆಮೇಲೆ ಒಂದು ತಾಸು ನಾನ್ ಸ್ಟಾಪ್ ಅವ್ರ ಜೊತೆ ನಾವು ಕೂಡ ಎಲ್ಲ ಆಟ ಆಡೋಣ, ಹಾಡು ಆಡೋಣ, ಡಾನ್ಸ್ ಮಾಡೋಣ. ಈಗ ಸರ್ ಬನ್ನಿ, ಜಾನಪದ ಕಲಾವಿದರು ಬನ್ನಿ. ಉತ್ತರ ಕರ್ನಾಟಕದ ಅತಿ ಹೆಚ್ಚು ರಿಯಾಲಿಟಿ ಶೋಗಳನ್ನು ಮಾಡಿ ರಿಯಾಲಿಟಿ ಶೋದ ಹೀರೋಗಳು ಬನ್ನಿ ಸರ್. ಕೊಂಡೂರ್ ಹಾಗೆ ಲಕ್ಷ್ಮೀ ಬಿಜಾಪುರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬನ್ನಿ ಮೇಡಮ್. ಹಾಗೆ ಸೊ ದಯವಿಟ್ಟು ಎಸ್, ಅರೆ ಯಾರ್ ಇದರ ಚಲ್ರ ಹಾತ್. ಗಿಲ್ಲಿಗಿಂತ ಕಾವ್ಯ ಮೇಡಮ್ಗೆ ವಿಶ್ ಮಾಡೋರು ಹೆಚ್ಚಾಗಿದ್ದಾರೆ. ಇರಲಿ ಬನ್ನಿ ಮೇಡಮ್, ಪ್ಲೀಸ್. ಎಲ್ಲರೂ ಕಲಾವಿದರೇ, ವೀರು ಜಂಪ್ಕೊಂಡವ್ರು ಬನ್ನಿ, ದಯವಿಟ್ಟು ಕೂತ್ಕೊಳ್ರಿ ಅಂತ ಕೇಳ್ಕೋತಾ ಎಲ್ಲರೂ ಒಂದು ನಿಮಿಷ ಕೂತ್ಕೊಳ್ರಿ. 2 ಹಂತ ಇರುತ್ತೆ. ಒಂದು ಹಂತದಲ್ಲಿ ಗಿಲ್ಲಿ ಕಾವ್ಯ 1.5 ತಾಸು ನಿಮ್ಮ ಜೊತೆ ಎಂಟರ್ಟೈನ್ ಮಾಡ್ತಾರೆ. ಸೊ ಅಲ್ಲಿವರೆಗೆ ನಮ್ಮ ಪೂಜ್ಯರು ತಮ್ಮ ಆಶೀರ್ವಾದದ ನುಡಿಗಳನ್ನು ಗುರುಗಳೇ ಏನು ಮಾಡೋಣ? ತಾಯಿಯ ಆಶೀರ್ವಾದ ಏನೋ ಗೊತ್ತಿಲ್ಲ, ಇವತ್ತು ಬಿಗ್ ಬಾಸ್ದ ಒಬ್ಬ ವಿನ್ನರ್ ಆಗಿ ಕೂಡ ಈ ಕ್ಷೇತ್ರಕ್ಕೆ ಬರ್ತಾರೆ ಅಂತಂದರೆ ತಾಯಿಯ ಶಕ್ತಿ ಮತ್ತು ಅವರಲ್ಲಿರ್ತಕ್ಕಂಥ ಭಕ್ತಿನೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸರಳ ಮನುಷ್ಯ ಅಂತಂದರೆ, ನಾನು ಅವ್ರನ್ನ ಸಂಪರ್ಕನೂ ಮಾಡಲಿಲ್ಲ, ಕಾಂಟ್ಯಾಕ್ಟೂ ಮಾಡಲಿಲ್ಲ, ಹತ್ರನೂ ಇಲ್ಲ, ಫೋನ್ಯಾಗ ಬರೀ ಮಾತ್ರ ಮಾತನಾಡಿರೋದು. ಬರಬೇಕಪ್ಪ ಅಂತಂದ್ವಿ, ಬಂದುಬಿಟ್ರು ಅಷ್ಟೇ. ಕಾವ್ಯಕ್ಕೂ ಕೂಡ ಅಷ್ಟೇ. ಇವರೆಲ್ಲ ಒಂದು ಕೊಂಡಿಯಾಗಿ ನಿಂತ್ಕೊಂಡವ್ರು ಯಾರು ಅಂತಂದರೆ ನಮ್ಮ ಶ್ರೀಕಾಂತ್ ಪ್ರಸಾದ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ತೇವೆ, ಅವರನ್ನು ಅಭಿನಂದಿಸ್ತೇವೆ. ತಾಯಿಯ ಆಶೀರ್ವಾದದಿಂದ ಇವರು ಇನ್ನೂ ಕೂಡ ಬಾನೆತ್ತರಕ್ಕೆ ಬೆಳೀತಾರೆ ಅನ್ನುವಂಥದ್ದಕ್ಕೆ ಇವತ್ತು ನಡೆದಿರುವಂಥ ಈ ಒಂದು ಧರ್ಮಸಭೆಯ ಇವತ್ತು ನನ್ನ ಹುಕ್ಕೇರಿಯ ಪರಮ ಪೂಜ್ಯರು ಈ ವೇದಿಕೆ ಮೇಲೆ ಇದ್ದಾಗನೇ ಆ ಒಂದು ಗಿಲ್ಲಿ ನಟ ವೇದಿಕೆಗೆ ಬಂದಾಗ ವರ್ಷ ಬರಬೇಕು ಅಂತಂದರೆ ಬಾನೆತ್ರಕ್ಕೆ ಹೋಗಿ ಮತ್ತೆ ಈ ಜಗಕ್ಕೆ ಬರುವಂಗೆ ಆ ವ್ಯಕ್ತಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದರೆ ಒಂದು ದೊಡ್ಡ ಎಡಿ ಜೊತೆಗೆ ಸಣ್ಣ ಎಡಿನೂ ಕೂಡ ಬದುಕ್ತೈತೆ ಅನ್ನೋಕ್ಕೆ ಕಾವ್ಯನೂ ಕೂಡ ಕಾರಣ. ಅಂತಂದ್ರೆ ಅದು ಬಯಲು ಹಂಗಲ್ ಅನ್ನೋದನ್ನ ನೀವು ಅಭಿಮಾನಪೂರ್ವಕವಾಗಿ ಹೇಳ್ಕೋಬೇಕು. ನಾಳೆ ನೀವೆಲ್ಲರೂ ಕೂಡ ಸರಿಯಾಗಿ 4 ಗಂಟೆಗೆ ಬರಬೇಕು. ಜೊತೆಗೆ ಗಿಲ್ಲಿ ಬಹಳ ಪ್ರಜ್ಞಾವಂತ. ಬಹುಶಃ ಆ ಮನುಷ್ಯ ನೋಡಿದ್ರೆ ಖುಷಿ ಆಗ್ತದೆ. ನಾವೆಲ್ಲ ಬಹುಶಃ ಬಹಳ ಬೆಳೆದ ತಕ್ಷಣ ಮರೆತು ಬಿಡ್ತೀವಿ, ಆದ್ರೆ ಆ ಮನುಷ್ಯ ಮರೆಯಂಗಿಲ್ಲ. ತಾನು ಬೆಳೆದ ಸ್ಥಾನವನ್ನು ಮರೆಯಂಗಿಲ್ಲ. ಯಾರು ತನ್ನ ಜೊತೆ ಇರ್ತಾರಲ್ಲ ಅವ್ರನ್ನೂ ಬಿಡಂಗಿಲ್ಲ. ಅದಕ್ಕೆ ಅದ್ಭುತವಾದ ವ್ಯಕ್ತಿತ್ವ
ಗಿಲ್ಲಿಯಲ್ಲಿ ಅದ. ಹೋದ ವರ್ಷನೂ ನೋಡಿ ಈ ವರ್ಷ ಬಂದ್ರು. ಜೊತೆಗೆ ನೀವೆಲ್ಲ ನೋಡ್ತಿರ್ಬಹುದು, ಬಹಳಷ್ಟು ವೇದಿಕೆಯೊಳಗ ಎಲ್ಲರೂ ಬಹಳ ಕಾಲು ಎಳೆಯಕ್ಕೆ ನೋಡ್ತಿರ್ತಾರೆ. ಆದ್ರೆ ಈ ಮನುಷ್ಯ ಕಾಲು ಎಳೆಯೋರ್ಗು ಕೈ ಮುಗಿದು ದೊಡ್ಡವಾಗಿರುವಂಥವನು ಗಿಲ್ಲಿ ಅನ್ನೋದನ್ನ ಅಭಿಮಾನ ಪೂರ್ವಕವಾಗಿ ಹೇಳ್ಕೋಬೇಕು. ಜೊತೆಗೆ ಕಾವ್ಯ ಬಹುಶಃ ನಮಗೆ ಅಭಿಮಾನ ಅನಿಸುತ್ತೆ, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಅಪರೂಪದ ಕಾವ್ಯ ಇವತ್ತು ನಿಮ್ಮ ಜೊತೆಗಿದ್ದಾರೆ. ಕಲಾವಿದರು ಬಂದಾಗ ಬಹುಶಃ ಇಲ್ಲೆಲ್ಲ ಬಂದವರು ಖುಷಿ ಪಡ್ತಾರೆ. ಮಠ ಮಾನ್ಯಗಳು ಯಾವ ಈ ನಿಟ್ಟಿನೊಳಗೆ ಬೆಳೆಸ್ತಾವೆ ಅಂತಂದ್ರೆ ನಾವು ಒಬ್ಬರಿಬ್ಬರನ್ನ ಕರೆಸೋದ ಸುಸ್ತು ಹೊಡಿತೀವಿ. ಆದ್ರೆ ಇಡೀ 4 ದಿನ ಇಡೀ ಚಿತ್ರರಂಗವನ್ನೇ ಕಲಾವಿದರನ್ನೇ ಕರೆಸಿ ಅವರಿಗೆ ಆಶೀರ್ವಾದ ಮಾಡಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಇರಲಿ ಅಂತೇಳಿ ಬಯಸುವಂತ ಅಪರೂಪದ ವ್ಯಕ್ತಿ. ನನಗನ್ಸತ್ತೆ ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನಮಗೆ ಅಭಿಮಾನ. ಮಹಾಂತೇಶ್ ಶಾಸ್ತ್ರಿ ಎಲ್ಲರನ್ನೂ ಕೂಡ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ, ಬಹುಶಃ ರಾಹುಲ್ ಸಾವ್ಕಾರ ನಮ್ಮ ಸರ್ವೋತ್ತಮ ಸಾವ್ಕಾರ ಅಂತೂ ವರ್ಷ ಇರ್ತಾರೆ, ಆದ್ರೆ ಇಷ್ಟೊತ್ತು ಕುಂಡ್ರದು ಕಡಿಮೆ. ಆದ್ರೆ ಒಂದೇನಂತಂದ್ರೆ ಅವರಿಗೂ ಅವರ ಮನೆತನಕ್ಕೂ ಕೂಡ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇವೆ. ನಾಳೆಲ್ಲರೂ 4 ಗಂಟೆ ರಾಜರು, ಪರಮ ಪೂಜ್ಯ ಬಸವರಾಜ ದೇವರು, ಪರಮ ಪೂಜ್ಯ ತ್ರಿವಿಧ ದಾಸೋಹಿ ಮೂರ್ತಿ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಮಡವಾಡ ರಾಜಯೋಗೇಂದ್ರ ಮಹಾಸ್ವಾಮಿ, ಎಲ್ಲ ಪರಮ ಪೂಜ್ಯರಿಗೂ ಕೂಡ ಒಳಗಡೆ ಬಕೆಟ್ ಹಾಕಿದ್ದೀನಿ. ಗಿಲಿ 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 ಅಂತರ್ನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ, ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೇಲಿ. ಆ ಕಡೆ ಕೊಡು ಈ ಕಡೆ ಕೊಡುವ ಕಾಸ ಕೊಡು, ಚಿಕ್ಕವ ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಗ ಪುತ್ರಿ ಬೀಗ. ರೈತ ಗೀತೆಯನ್ನ ವೀರು ಜಮಖಂಡಿಯವರು ಬನ್ನಿ ಸರ್. ಮಲ್ಲು ಮುದ್ದೆಬೇಳವರು ದಯವಿಟ್ಟು ಬಂದು ಒಂದು ರೈತ ಅಂದ್ರೆ ನಮಗೆಲ್ಲ ಅನ್ನ ಹಾಕೋ ಪುಣ್ಯಾತ್ಮ, ಕೋಟಿ ವಿದ್ಯೆಗಿಂತ ಮೇಟಿ